ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಗನ್. PES ಕಾಲೇಜಲ್ಲಿ BE ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ಕಾಡಂದ್ರೇ ಒಂದು ವಿಸ್ಮಯ, ಅದೊಂದು ಅಗೋಚರ, ಅದನ್ನು ಎಕ್ಸ್ಪ್ಲೋರ್ ಮಾಡೋದೇ ಒಂದು ಅಡ್ವೆಂಚರ್. ವೈಲ್ಡ್ ಲೈಫ್ ಅನ್ನೋದು ನನ್ನ ಒಂದು ಪ್ಯಾಷನ್. ಜಂಗಲ್ ಡೈರಿ ನನ್ನೊಂಥರ ಕನಸಿನ ಕೂಸ್ತರ. ಸುಮಾರು ಸಮಯನ ನಾನು ವೈಲ್ಡ್ ಲೈಫಲ್ಲಿ ಕಳೀತಾ ಇರ್ತೀನಿ. ನನ್ನ ಪ್ರತಿಯೊಂದು ಫೋಟೋಗ್ರಫಿ ಹಿಂದೆನೂ ಒಂದು ಕಥೆ ಇರುತ್ತೆ, ಅದ್ರ ಸುತ್ತಲೂ ಒಂದು ಅನುಭವ ಇರುತ್ತೆ. ಸುಮಾರು ಜನ ಕೇಳ್ತಾ ಇದ್ರಿ ಆ ಚಿರತೆ ಕಾಡೆಮ್ಮೆನ ಕೊಂದ ಚಿತ್ರದ ಬಗ್ಗೆ ನಿಮ್ಮ ಅನುಭವ ಏನು ಅಂತ. ಅದರ ಕಥೆನ ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಬಂಡೀಪುರದಲ್ಲಿದ್ವಿ. ಸುಮಾರು ಒಂದು 4 ದಿವಸ ಏನೂ ಇರಲಿಲ್ಲ. ಆ್ಯಕ್ಟಿವಿಟೀಸ್ ತುಂಬ ಕಮ್ಮಿ ಇತ್ತು. ಪ್ರಾಣಿಗಳ ಚಲನವಲನಗಳು ನಮಗೆ ಯಾವುದೇ ಸೂಚನೆಯನ್ನು ಕೊಡ್ತಾ ಇರಲಿಲ್ಲ. ಎಲ್ಲಿರ್ಬೋದು, ಅವುಗಳು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾವೆ ಅನ್ನೋ ಯಾವುದೇ ಒಂದು ನಮಗೆ ಐಡಿಯಾಸು ಇರಲಿಲ್ಲ. ತುಂಬ ಡ್ರೈ ಅಂತ ಕರಿತೀವಿ ನಾವು. ಯಾವುದೇ ಒಂದು ಆ್ಯಕ್ಟಿವಿಟೀಸ್ ಅಥವಾ ಮೂಮೆಂಟ್ಸ್ ಇಲ್ಲ ಅಂತಂದರೆ ಡ್ರೈ ಆಗಿದೆ ಅಂತ ನಾವು ನಮ್ಮ ಭಾಷೆಯಲ್ಲಿ ಕರಿತೀವಿ. ಸೊ ತುಂಬ ಡ್ರೈ ಆಗಿತ್ತು ಫಾರೆಸ್ಟು. ನಮಗೆ ಸ್ವಲ್ಪ ಬೇಸರನೂ ಮೂಡ್ತಾಯಿತ್ತು. ಏನು ಆ್ಯಕ್ಟಿವಿಟೀಸ್ ಸಿಗದೇ ಇದ್ದ ಸಂದರ್ಭದಲ್ಲಿ ನಮಗೂ ಅದೊಂದು ಅಡ್ವೆಂಚರ್ ಅನ್ನೋದು ಪೂರ್ತಿಯಾಗಿ ಆಗ್ತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿ. ಹಾಗೆ ಆಗ್ತಾ ಒಂದು 4ನೇ ದಿವಸದಲ್ಲಿ ನಮಗೆ ಸಾಯಂಕಾಲ ಒಂದು ಸೂಚನೆ ಬಂತು. ಒಂದು ಚಿರತೆ ಕಾಡೆಮ್ಮೆನ ಬಂಡೀಪುರದ ಡ್ಯಾಮ್ ರಸ್ತೆಯಲ್ಲಿ ಕೊಂದಿದೆ ಅಂತಂದ್ಬಿಟ್ಟು ಆ ಸೂಚನೆ ಮೇಲೆ ನಾವು ಹೊರಟ್ವಿ. ನಾವು ಹೋಗೋಷ್ಟು ಸಮಯದಲ್ಲಿ ಚಿರತೆ ಕಾಣ್ತಾ ಇರಲಿಲ್ಲ. ಬರೀ ಆ ಸತ್ತ ಒಂದು ಪ್ರಾಣಿ ಇತ್ತು. ಸುಮಾರು ತಿಂದ್ಬಿಟ್ಟಿತ್ತು ಆಗಲೇ, ಅದರ ದೇಹವನ್ನು ಆಗಲೇ ಚಿರತೆ ತಿಂದ್ಬಿಟ್ಟಿತ್ತು. ನಾವು ಆವಾಗ ಕಾದ್ವಿ, ಸುಮಾರು ಹೊತ್ತು ಕಾದ್ವಿ. ಬಟ್ ಅದು ಬರುವ ಯಾವುದೇ ಸೂಚನೆಗಳು ಕಾಣಲಿಲ್ಲ. ಚಿರತೆ ಅಲ್ಲಿದ್ದರೂ ನಮಗೆಲ್ಲೂ ಕಾಣಿಸ್ತಾ ಇಲ್ವಲ್ಲ, ಅದ್ರ ಸುತ್ತಲೇ ಇರ್ಬೋದಲ್ಲ ಅನ್ನೋ ಒಂದು ಮನಸ್ಥಿತಿ ಇದ್ವಿ. ಒಂಥರ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ವಲ್ಲ ಅನ್ನೋ ಒಂದು ಪರಿಸ್ಥಿತಿ ನಮಗಾಗ್ಬಿಟ್ಟಿತ್ತು. ಸಾಯಂಕಾಲ ಆಗ್ತಾ ಇದ್ದಂಗೆ ನಾವು ವಾಪಸ್ ಹೊರಟ್ವಿ. ವಾಪಸ್ ಹಿಂತಿರುಗ್ಬಿಡೋಣ ಅನ್ನೋ ಎಲ್ಲೋ ಒಂದು ಮನಸ್ಥಿತಿ. ಬಟ್ ಇನ್ನೊಂದಿನ ಕಾದ್ಬಿಡೋಣ, ನೋಡೋಣ, ನಮ್ಮ ಅದೃಷ್ಟ ಬದಲಾಗ್ಬೋದು ಅನ್ನೋದು ಎಲ್ಲೋ ಒಂದು ಇಂಟ್ಯೂಷನ್ಸ್ ಇತ್ತು. ಸೊ ಏನು ಮಾಡಿದ್ವಿ, ಅವತ್ತಿನ ರಾತ್ರಿ ನಾವು ಬಂಡೀಪುರದಲ್ಲೇ ಉಳ್ಕೊಂಡ್ವಿ. ಮಾರನೇ ದಿವಸ ನಾವು ಫಸ್ಟ್ ಮೊದಲಿಗೆ ಆ ಜಾಗಕ್ಕೆ ಹೋಗೋಣ ಅನ್ನೋ ನಿರ್ಧಾರ ಮಾಡಿದ್ವಿ. ಯಾಕೆಂದರೆ ಹೈಯೆಸ್ಟ್ ಚಾನ್ಸಸ್ ಇರೋದಲ್ಲೇ. ಎಲ್ಲಿ ಪ್ರೇ ಇರುತ್ತೋ ಅಲ್ಲಿ ಪ್ರೆಡಿಟರ್ ಇರುತ್ತೆ ಅಂತ ಹೇಳ್ತೀವಿ. ಅಂದರೆ ಎಲ್ಲಿ ಆಹಾರ ಇರುತ್ತೋ ಅಲ್ಲಿ ಆ ಪ್ರಾಣಿಗಳಿರುತ್ತೆ ಅಂತ. ಇಲ್ಲಿ ಹೇಗಿದ್ರು ಸತ್ತ ಪ್ರಾಣಿ ಇರೋದಕ್ಕೆ ಅದು ತಿನ್ನೋಕ್ಕೆ ಯಾವುದಾದ್ರು ಬೇರೆ ಪ್ರಾಣಿ ಬರ್ಬೋದಾ ಅನ್ನೋ ಒಂದು ಐಡಿಯಾ ಮೇಲೆ ನಾವೇನು ಮಾಡಿದ್ವಿ, ಹೊರಟ್ವಿ. ಫಸ್ಟು ಹೋಗಿದ್ದ ಜಾಗನೇ ಡ್ಯಾಮ್ ರಸ್ತೆಯಲ್ಲಿರೋ ಒಂದು ಸತ್ತ ಒಂದು ಕೋಣದ ಹತ್ರ. ಸೊ ಕೋಣದ ಹತ್ರ ಹೋಗಿ ನಾವು ನಿಲ್ಲಿಸ್ಕೊತಾ ಇದ್ದಂಗೆ ಹಿಂದಿನ ದಿವಸದ ನಾವು ಯಾವ ಚಿರತೆ ನೋಡಬೇಕು ಅಂತ ಕಾದಿದ್ವೋ ಆ ಚಿರತೆ ಆ ಕೋಣನ ತಿಂತಾ ಇತ್ತು. ಅದರ ದೇಹವನ್ನು ತಿಂತಾ ಇತ್ತು. ಅದರ ಮೂಳೆ ಕಡಿಯುವ ಒಂದು ನಮಗೆ ಆ ಸೌಂಡ್ ಕೂಡ ಕೇಳಿಸ್ತಾ ಇತ್ತು. ಆ ಮಾಂಸ ಎಳಿಯೋದಿರ್ಬೋದು, ಆ ಮೂಳೆ ಕಡಿಯೋದಿರ್ಬೋದು. ಇನ್ನೂ ನಮಗೆ ಆ ಕಣ್ಣು ಕಟ್ತಂಗಿದೆ ಆ ಒಂದು ಸಂದರ್ಭಗಳು. ಕಣ್ಣು ತುಂಬುವಂಥ ಒಂದು ಅನುಭವ ಆಯಿತು. ಹಾಗೆ ಅದು ತಿಂದು ಹಾಗೆ ಅದು ವಾಪಸ್ ಕಾಡಿನೊಳಗೆ ಹೊರಟೋಯ್ತು. ಬೇಲಿ ಮಧ್ಯದಲ್ಲಿ ಹೊರಟೋಯ್ತು. ನಮಗೆ ಆಗ ಸಿಕ್ಕ ಒಂದು ಚಿತ್ರ ಅದು. ತುಂಬ ಖುಷಿಯಾದ ಒಂದು ಅನುಭವ. ಹಲವಾರು ಅನುಭವಗಳು ಇದೇ ಥರ ಇದೆ. ಪ್ರತಿಯೊಂದು ಚಿತ್ರದ ಹಿಂದೆಯೂ ನನ್ನ ಇದೇ ರೀತಿಯಾದ ಅನುಭವಗಳಿದೆ. ಅದೆಲ್ಲದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಕಾಡು ಅಂದ್ರೇ ಒಂದು ಪ್ರೀತಿ, ಒಂದು ಖುಷಿ, ಒಂದು ಆನಂದ. ಈ ಎಲ್ಲ ಜಂಜಾಟಗಳಿಂದ ಆಚೆ ಹೋಗಿ ಅದನ್ನು ಅನುಭವಿಸೋದು ಒಂದು ನಿಜವಾಗ್ಲೂ ಎಲ್ರಿಗೂ ಒಂದು ಸದಾವಕಾಶ ಅಂತ ನಾನು ತಿಳಿದಿರ್ತೀನಿ.